ಆಪರೇಷನ್ ಸಿಂಧೂರ್ ಅಷ್ಟೇ ಎಕ್ಸಾಂಪಲ್ ಇಟ್ಕೊಂಡು ಮಿಲಿಟರಿ ಕೆಪಾಬಿಲಿಟೀಸ್ ಕಂಪೇರ್ ಮಾಡೋದಾದರೆ ವಾಟ್ ಲೀಗ್ ಆರ್ ದೇ ಇನ್, ವಾಟ್ ಲೀಗ್ ವಿ ಆರ್ ಇನ್? ಐ ಥಿಂಕ್ ನಾವು ಈಗಲೂ ಅವ್ರಿಗಿಂತ ಅಟ್ಲೀಸ್ಟ್ ಡಬಲ್ ಕೇಪಬಿಲಿಟೀಸ್ ಇದೆ ನಮ್ಮ ಹತ್ರ. ಆ್ಯಂಡ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಇದೇ ಇದರಲ್ಲೇ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದು ಡ್ಯಾಮೇಜ್ಗಳು ಅವ್ರಿಗೆ. ಓಕೆ, ಇನ್ನೊಂದು ಸರ್ತಿ ಏನಾದರೂ ಈ ಟೆರರಿಸ್ಟ್ ಏನಾದರೂ ಬಂದರೆ ಅದಕ್ಕೆ ತಕ್ಷಣವೇ ಹೊಡೆದು ಬಿಡ್ಬೋದು. ಎಸ್, ಎಲ್ಲಿಂದ ಅದು ಎಮಿನೇಟ್ ಆಯಿತು ಅದನ್ನು ಅವ್ನ ಕೇಪಬಿಲಿಟಿ ತೋರಿಸ್ಬಿಟ್ರು. ಹೌದು, ಗೊತ್ತಾಯ್ತು. ತೋರಿಸೋದಕ್ಕೆ ಅವ್ರು ಏನು ಜವಾಬೇ ಇಲ್ಲ ಅವರದ್ದು. ಕರೆಕ್ಟ್. 9 ಕಡೆ ಈ ಟೆರರಿಸ್ಟ್ದು ಬೇಸ್ಗಳು ಅದನ್ನು ನಾಶಪಡಿಸಿದ ಮೇಲೆ ಅವ್ರು ಅಟ್ಲೀಸ್ಟ್ 1-2 ಬೇಸನ್ನು ನಾಶಪಡಿಸಬಾರ್ದಾಗಿತ್ತು. ಆಗಲಿಲ್ಲ ಅದು. ನಿಜ ನಿಜ. ಯಾಕೆ ಇದೇ ಏರ್ ಡಿಫೆನ್ಸು ನಮ್ಮ ಕೇಪಬಿಲಿಟೀಸ್ ಅಷ್ಟೇ. ಆಪರೇಷನ್ ಸಿಂಧೂರದ ನಂತರ ಬ್ರಹ್ಮೋಸಿಗೆ ಭಾಳ ಬೇಡಿಕೆ ಬರ್ತಾ ಇದೆ ಅಂತ ಕೇಳಿದ್ವಿ. ವಾಟ್ ಅಬೌಟ್ ಅದರ್ ಥಿಂಗ್ಸ್? ನಿಮ್ಮ ಕಂಪನಿ, ನಮ್ಮದು ಮೊದಲಿಂದ ಇದೆ, ಇವಾಗಲೇ ಶುರು ಆಯಿತು ನಮಗೆ. ಓಕೆ, ಇದೊಂದೇ ಅಲ್ಲ, ನಾವು ಒಂದು ವಿಚಾರದಲ್ಲಿ ಮಾತ್ರ ಮಾತಾಡಿರೋದು. ಇನ್ನೂ ಬೇಕಾದಷ್ಟು ಪದಾರ್ಥಗಳನ್ನು ನಾವು ಮಾಡ್ತೀವಿ. ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ವಾರ್ಫೇರ್ ಎಕ್ವಿಪ್ಮೆಂಟ್ ಮಾಡ್ತೀವಿ, ಥರ್ಮಲ್ ಇಮೇಜರ್ ಬೇಸ್ಡ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಫಾರ್ ಟ್ಯಾಂಕ್ಸ್ ಮಾಡ್ತೀವಿ. ಅದ್ರದ್ದೆಲ್ಲ ಬೇಕಾಷ್ಟು ಡಿಮಾಂಡ್ಗಳಿದೆ. ಅದು ಅದರದ್ದೆಲ್ಲ ಈ ಕಾಲದಲ್ಲಿ ಇದನ್ನು ಮಾಡೋದ್ರ ಜೊತೆಗೆ ಅದನ್ನೂ ಬಲಪಡಿಸ್ಕೊಡ್ತಾ ಇದ್ದಾರೆ. ಸೊ ಅದರಿಂದ ಇಂಡಸ್ಟ್ರಿಗೆ, ಡಿಫೆನ್ಸ್ ಇಂಡಸ್ಟ್ರಿಗೆ ಇದು ರಸಾಯನದ ಥರ. ಗೊತ್ತಾಯ್ತೆ, ಅದು ಒಂದು ಒಳ್ಳೆ ವಿಚಾರ ನಮಗೆಲ್ಲ. ಆ್ಯಂಡ್ ಅವ್ರಿಗೂ ಬಲಪಡಿಸ್ಕೋಬೋದು ನಮ್ಮ ಸೇನೆನ. ಓಕೆ.